ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಮೊದಲ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದು ಯಾವಾಗ? ಉತ್ತರ: 1966. ಗರೀಬಿ ಹಠಾವೋ, ಬಡತನ ನಿರ್ಮೂಲನೆ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಉತ್ತರ: ಇಂದಿರಾ ಗಾಂಧಿ. ಬಾಂಗ್ಲಾದೇಶದ ವಿಮೋಚನಾ ಯುದ್ಧ ನಡೆದಾಗ ಭಾರತದ ಪ್ರಧಾನಿ ಯಾರು? ಉತ್ತರ: ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರು ಭಾರತಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಯಾವ ವರ್ಷ? ಉತ್ತರ: 1975. ಭಾರತೀಯ ಸೇನೆಯು ಅಮೃತಸರದಲ್ಲಿರುವ ಸ್ವರ್ಣ ಮಂದಿರಕ್ಕೆ ಪ್ರವೇಶಿಸಿದ ಕಾರ್ಯಾಚರಣೆಯ ಹೆಸರೇನು? ಉತ್ತರ: ಆಪರೇಷನ್ ಬ್ಲೂ ಸ್ಟಾರ್. ಇಂದಿರಾ ಗಾಂಧಿಯವರ ಹತ್ಯೆ ಯಾವ ವರ್ಷದಲ್ಲಿ ನಡೆಯಿತು? ಉತ್ತರ: 1984. ಇಂದಿರಾ ಗಾಂಧಿಯವರ ತಂದೆಯ ಹೆಸರೇನು? ಉತ್ತರ: ಜವಾಹರಲಾಲ್ ನೆಹರು. ಇಂದಿರಾ ಗಾಂಧಿಯವರು ಯಾವ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಉತ್ತರ: ಭಾರತ ರತ್ನ. ಇಂದಿರಾ ಗಾಂಧಿಯವರ ಆಡಳಿತದ ಅವಧಿಯಲ್ಲಿ ಯಾವ ದೇಶದ ಜೊತೆ ಭಾರತವು ಯುದ್ಧ ಮಾಡಿತು? ಉತ್ತರ: ಪಾಕಿಸ್ತಾನ. ಕನ್ನಡ ರಸಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, QR ಕೋಡ್ ಸ್ಕ್ಯಾನ್ ಮಾಡಿ.